ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿರುವಂತಹ ಎಲ್‌ಪಿಜಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಒಂದು ಕಡೆಗೆ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಆದರೆ ಇನ್ನೊಂದು ಕಡೆಗೆ ಆಟೋ ಚಾಲಕರ ಪ್ರಾಬ್ಲಮ್ ಕೂಡ ಹಾಗೆ ಇದೆ. ಇದನ್ನು ಅಡ್ರೆಸ್ ಮಾಡೋ ಕೆಲಸ ಇಷ್ಟು ಸಮಯ ಆದರೂ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ. ಆಟೋ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಆಟೋ ಚಾಲಕರ ಕ್ಯೂ ಕಾಣಿಸ್ತಾ ಇಲ್ಲ. ಮಾಗಡಿ ರೋಡ್ನ ಪೆಟ್ರೋಲ್ ಪಂಪ್ ಬಳಿ ಕೂಡ ಗ್ಯಾಸ್ ಸ್ಟೇಷನ್ ಬಳಿ ಕೂಡ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಆಟೋ ಚಾಲಕರ ಸರತಿ ಸಾಲು ಕಂಡು ಬರ್ತಾ ಇದೆ. ತಮ್ಮ ಪ್ರಾಬ್ಲಮ್ ಬಗ್ಗೆ ಪಬ್ಲಿಕ್ ಟಿವಿ ನಡೆಸಿದಂತಹ ರಿಯಾಲಿಟಿ ಚೆಕ್ನಲ್ಲಿ ಆಟೋ ಚಾಲಕರು ಹೇಳ್ಕೊಂಡಿದ್ದಾರೆ. ಏನೇನು ಪ್ರಾಬ್ಲಮ್ ಆಗ್ತದೆ, ಎಷ್ಟೊತ್ತಿಗೆ ಬಂದರು, ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಗ್ಯಾರಂಟಿ ಸಿಗ್ತಾ ಇದೆಯಾ ಇಲ್ವಾ ಎಲ್ಲ ಹೇಳಿದ್ದಾರೆ ಅವರು. ಗ್ಯಾಸ್ಗಾಗಿ ಪರದಾಡುವಂಥದ್ದು ಸರ್ವೇ ಸಾಮಾನ್ಯ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಹೊಸಳ್ಳಿ ಮೆಟ್ರೋ ನಿಲ್ದಾಣದ ಬಳಿಯಿಂದ ಟೋಲ್ಗೇಟ್ ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿಗೆ ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ, ಅದು ಕೂಡ ಆಟೋ ಗ್ಯಾಸ್ ಪಡೆಯೋದಕ್ಕಾಗಿ. ಇಲ್ಲಿ ಅಂದರೆ ಖಾಲಿ ಆದ ನಂತರ ಇಲ್ಲಿ ಲೋಡ್ ಕಳಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಆಟೋಗಳು ಪ್ರತಿನಿತ್ಯವೂ ಕೂಡ ಈ ಬಂಕನ ಮುಂಭಾಗದಲ್ಲಿ ಈ ರೀತಿಯಾಗಿ ಸಾಲುಗಟ್ಟಿ ನಿಲ್ತವೆ. ಹೊಸಹಳ್ಳಿ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಅಂದರೆ ಸುಮಾರು ಒಂದೂವರೆ ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸ್ಕೊಂಡು ದೂಡ್ಕೊಂಡು ಆ ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಬಹುತೇಕ ಅಂದರೆ ಎಲ್ಲೆಲ್ಲಿ ಗ್ಯಾಸ್ ಲಭ್ಯತೆ ಇರುತ್ತೋ ಅಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಕಾಯುವಂಥದ್ದು, ಕ್ಯೂ ನಿಲ್ಲುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದನ್ನು ಹೊರತುಪಡಿಸಿದ್ರೆ ಹಲವು ಬಂಕ್ಗಳಲ್ಲಿ ಇನ್ನೂ ಕೂಡ ಗ್ಯಾಸ್ ಸಪ್ಲೈನೇ ಆಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಬಂದ್ ಮಾಡಿದ್ದಾರೆ. ಆದರೆ ಇರುವಂಥ ಕೆಲವು ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಅಂದರೆ ಗ್ಯಾಸನ್ನು ವಿತರಣೆ ಮಾಡುವಂಥದ್ದು, ಅಂದರೆ ವಿತರಣೆ ಅಂದರೆ ಹಾಕಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಕೆಲವರು ರೂಲ್ಸ್ ಮಾಡಿದ್ದಾರೆ 700 ರೂಪಾಯಿ ಅನ್ನುವಂಥದ್ದನ್ನು, ಕೆಲವು ಕಡೆ 500 ರೂಪಾಯಿ ಮಾಡಿದ್ದಾರೆ. ಇದು ಮಾಗಡಿ ರಸ್ತೆ ಟೋಲ್ಗೇಟ್ ಬಳಿ ಇರುವಂಥ ಈ ಬಂಕ್ನ ಪರಿಸ್ಥಿತಿ. ಬಂಕ್ನ ಮುಂಭಾಗದಲ್ಲಿ ಸುಮಾರು 1.5 ಕಿಲೋಮೀಟರ್ವರೆಗೂ ಕೂಡ ಈ ರೀತಿ ಆಟೋಗಳನ್ನು ನಿಲ್ಲಿಸ್ಕೊಂಡು ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ ಜನ. ಇನ್ನೂ ಎಷ್ಟು ದಿನ ಆಗುತ್ತೆ ಈ ಪರದಾಟ ಅನ್ನುವಂಥ ಪ್ರಶ್ನೆ ಆಟೋ ಚಾಲಕರದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.